ಬಸವನಗುಡಿಯಲ್ಲಿರುವ ಎನ್ಆರ್ ಕಾಲೋನಿಯಲ್ಲಿ ತುತ್ತಿನ ಚೀಲವನ್ನ ತುಂಬಿಸಿಕೊಳ್ಳಲು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದ ವ್ಯಾಪಾರಸ್ಥರ ಮೇಲೆ ಜಿಬಿಎ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಜಿಬಿಎ ಅಧಿಕಾರಿಗಳ ದೌರ್ಜನ್ಯಕ್ಕೆ ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು 35 ವರ್ಷಗಳಿಂದಾನೇ ಇಲ್ಲಿ ಸುಮಾರು 200ರಿಂದ 300 ಕುಟುಂಬಗಳು ಜೀವನ ಮಾಡ್ತಾಯಿದೆ. ಪ್ರತಿ ತಿಂಗಳು BBMP ಅವರು ತಪ್ಪಿದ್ರೆ ಪೊಲೀಸ್ನವರು ತಪ್ಪಿದ್ರೆ BBMP ಅವರು, ಇವರುಗಳು ಕಾಟದಿಂದ ಬೇಸತ್ತೋಗಿದೆ ನಮ್ಮ ಎಲ್ಲ ಕುಟುಂಬಗಳು. ಬೇರೆ ನಮಗೆ ಜಾಗ ಇಲ್ಲ, ಬೇರೆ ಕಡೆ ಸ್ಥಳ ಇಲ್ಲ. ಇಲ್ಲೇ ನಾವು ಇಲ್ಲೇ ನಾವು ಜೀವನ ಕಟ್ಕೊಂಡಿದ್ದೀವಿ, ಇಲ್ಲೇ ಬದುಕಬೇಕಾಗಿದೆ. ನಮ್ಮ ಈ ಜೀವನದಲ್ಲಿ ಸುಮಾರು ತೊಡಕುಗಳು, ಪ್ರತಿಯೊಬ್ಬರು ಯಾರೋ ಕಂಪ್ಲೇಂಟ್ ಕೊಟ್ಟರು ಅಂತ ಬರ್ತಾರೆ, ಇನ್ಯಾರೋ ಏನೋ ಮಾಡಿದ್ರು ಅಂತ ಓಡಿ ಬರ್ತಾರೆ, ಎತ್ತಿ ಅಂತಾರೆ. ನಾವುಗಳು ಅದರಲ್ಲಿ ಐಟಮ್ಗಳು ಜೋಡಿಸಿರ್ತೀವಿ, ಹಣ್ಣಿನ ಗಾಡಿಗಳು ಇರ್ತವೆ, ತರಕಾರಿ ಗಾಡಿ, ಸೊಪ್ಪು, ಹೂಗಳು, ಇವುಗಳನ್ನ ಮಾಡಿ ಜೀವನ ಮಾಡ್ತಾ ಇರೋದು. ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇದರಿಂದನೇ ಜೀವನ ಆಗಬೇಕಾಗಿದೆ. ಈ ಥರ ಬಂದು ಪ್ರತಿ ಸಾರಿನೂ ತೊಂದರೆಗಳು ಕೊಡ್ತಾರೆ. ಇದರಿಂದ ದಯವಿಟ್ಟು ನಮಗೆ ಮುಕ್ತಿ ಬೇಕು. ಇದಕ್ಕೆ ನಮಗೆ ಒಂದು ಲೈಸೆನ್ಸ್ ಅಂತ ಮಾಡಿ ನಮ್ಮನ್ನು ಬೇರೆ ಕಡೆ ಜಾಗದಲ್ಲಿ ಹೋಗದೇ ಇದ್ದಂಗೆ ಇದೇ ಜಾಗದಲ್ಲಿ ನಾವು ಬದುಕೋಕ್ಕೆ ಒಂದು ಅವಕಾಶ ಮಾಡಿ, ಕಾನೂನು ರೀತಿಯಲ್ಲಿ ಏನೇನು ನಮ್ಮ ಪರವಾಗಿ ಏನೇನಿದೆ ಅದನ್ನೆಲ್ಲ ನಮಗೆ ಸಿಗೋಂಗೆ ಮಾಡಿ ದಯವಿಟ್ಟು ಇದು ನನ್ನ ಮನವಿ. ನಮಗೆ ಎನ್ಆರ್ ಕಾಲೋನಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸರ್ವೆ ಮಾಡಿದ್ದಾರೆ, ಬೀದಿ ಬದಿ ಕಾರ್ಡ್ ಕೊಟ್ಟಿದ್ದಾರೆ. ಆದರೆ ಎತ್ತಕ್ಕೆ ಇವಾಗ ಇದು ಮಾಡ್ತಾ ಇದ್ದಾರೆ. ನಾವು ಎಲ್ಲಿ ಹೋಗಬೇಕು, ನಾವು ಎಲ್ಲಿ ವ್ಯಾಪಾರ ಮಾಡಬೇಕು, ಇದೇ ಜೀವನ ನಮಗೆ. ನಾವು ಏನು ದುಡ್ದಿಟ್ಕೊಂಡಿದ್ದೀವ, ಮಕ್ಕಳೆಲ್ಲ ಓದಿಸ್ತಿರೋದು ನಾವು ಇಲ್ಲೇ ವ್ಯಾಪಾರ ಮಾಡಿ. ಇದನ್ನು ಬಿಟ್ಟರೆ ನಾವು ಎಲ್ಲಿ ಹೋಗೋದು? ಏನು ಸಾವುಕಾರ ಬಿಡಿ ಬೇರೆ ಕಡೆ ಇದೆ ಅನ್ನೋಕ್ಕೆ. ನಾವು ಮಾಡ್ತಿರೋದು ಪುಟ್ಬಾತ್ ವ್ಯಾಪಾರನೇ ನಮಗಿರೋದು. 30, 35, 40 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ. ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ, ಯಾವ ತೊಂದರೆನೂ ಕೊಡಬೇಡಿ. ನಮ್ಗೆ ಇದು ಬಿಟ್ಟರೆ ಜೀವನ ಇಲ್ಲ. ಬೆಳಗ್ಗೆಯಿಂದನೂ ಬಂದು ತೊಂದರೆ ಕೊಡ್ತಿದ್ದಾರೆ. ನಾವು ಈ ಗಾಡಿಗಳೆಲ್ಲ ಎತ್ತಿಸ್ತಿದ್ದಾರೆ, ನಾವೆಲ್ಲಿ ಹೋಗೋದು? ನಾವು ಜೀವನ ಮಾಡ್ತಿರೋದೇ ಇಲ್ಲಿ. ಗಾಡಿ ಎತ್ತಿ ಅಂತಾರೆ, ಲಾಟ್ ತೆಂಗಿನಕಾಯಿ ಹಾಕ್ಕೊಂಡಿರ್ತೀವಿ, ನಾವೆಲ್ಲೆತ್ತನ ಹೆಂಗೆ ತಗೊಂಡು ಹೋಗೋಕ್ಕಾಗತ್ತೆ? ನಮಗೆ ದಯವಿಟ್ಟು ನಮ್ಗೆ ಈ ಥರ ತೊಂದರೆ ಕೊಡೋದು ನಿಲ್ಸಕ್ಕೆ ಹೇಳಿ. ಕಾರ್ಪೊರೇಷನವ್ರು ಬಂದು ಅವಾಗ ಎತ್ರಿ ಅಂತ ಎಲ್ಲಿಗೆ ಎತ್ಕೊಂಡು ಹೋಗೋಣ? ನಾವು ಇದರಿಂದನೇ ಊಟ ತಿಂಡಿ ತಿನ್ನೋದು. 4 ಮಕ್ಕಳು ಸಾಕ್ಬೇಕಿದ್ರಲ್ಲಿ, ನಾವೆಲ್ಲಿ ಹೋಗೋಣ? ಒಂದು ಅಂಗಡಿ ಇಟ್ಕೊಂಡು 6 ಜನ ಸಂಸಾರ ಸಾಕಬೇಕು. ನಮಗೆ ಚಿನ್ನ ಬೆಳ್ಳಿ ಏನು ಬೇಡ. ಅನ್ನ ಕೂಡ ಲೈಸೆನ್ಸು ಕಿತ್ಕೊಂಬಿಟ್ಟ. ಟ್ಯಾಕ್ಸ್ ಕಟ್ತೀಯ, ನಾವು ಟ್ಯಾಕ್ಸು ಕಟ್ಟಲ್ಲ, ಯಾವುದೂ ಕಟ್ಟಲ್ಲ. ಬಾಳದ ಒಂದು ಬಾಳೆ ಎಲೆ, ತೆಂಗಿನಕಾಯಿ ಎತ್ತಿ ಅಂತಾರೆ. ಮೋರಿ ಕ್ಲೀನ್ ಮಾಡ್ತೀವಿ, ವರ್ಷಕ್ಕೆ ಎಷ್ಟು ಸತಿ ಮಾಡ್ತೀರಾ ಮೋರಿ ಕ್ಲೀನು? ಮುರಿದೋಗಿರೋ ಗಾಡಿಯಿಂದ, ಕಬ್ಬಣದಿಂದ ಎಲ್ಲ ಎತ್ಕೊಂಡು ಹೋಗ್ತಾರೆ. ತಿರ್ಗಾ ಮತ್ತೆ ತರಬೇಕಾದ್ರೆ ನಾವು ಬಂಡವಾಳ ಹಾಕಬೇಕು. ಎಲ್ಲಿಂದ ತರೋಣ ಸರ್? ನಮಗೆ ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಅಷ್ಟೇ. ನಮಗೇನು ಬೇಕು, ಎಲ್ಲರೂ ಒಂದು ಸ್ಥಳ ಕೊಡಿ, ನಾವು ಅಲ್ಲೇ ಇರ್ತೀವಿ. ಎನ್ಆರ್ ಕಾಲೋನಿ ವಾರ್ಡಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ಇಂಜಿನಿಯರ್ಸ್ಗಳು ಬಂದು ನಿಮ್ಮ ಗಾಡಿಗಳನ್ನು ತೆಗೀರಿ, ಮೋರಿಯನ್ನು ಕ್ಲೀನ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಸರಿ, ನಾವು ಇವಾಗ ತೆಗಿತೀವಿ ಅಂತೇಳಿ ಹೇಳೋಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಗಾಡಿಗಳನ್ನು ಫುಟ್ಪಾತಲ್ಲಿ ನಿಲ್ಲಿಸಿದ್ವಿ, ಒಂದು ಕಡೆ ಮೋರಿ ಕ್ಲೀನ್ ಮಾಡ್ತೀವಿ ಗಾಡಿ ತೆಗೀರಿ ಅಂತ ಹೇಳೋದು, ಇನ್ನೊಂದು ಕಡೆ ಗಾಡಿಗಳನ್ನು ಫುಟ್ಪಾತಲ್ಲಿ ನಿಲ್ಲಿಸಬೇಡಿ ಅಂತೇಳಿ ಇವತ್ತು ಗಾಡಿಗಳನ್ನು ತುಂಬಿಕೊಂಡು BBMP ಅಧಿಕಾರಿಗಳು ಇವತ್ತು BBMP ವಾರ್ಡ್ಗೆ ತೊಗೊಂಡೋಗಿ ಹಾಕಿರೋ ಅಂಥದ್ದನ್ನು ನಾನು ಇವತ್ತು ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಯಿಂದ ಖಂಡಿಸ್ತೀನಿ. ನಿಮ್ಗೆ ಈಗಾಗಲೇ ಗೊತ್ತಿರೋ ಹಂಗೆ ಇಡೀ ಎನ್ಆರ್ ಕಾಲೋನಿನಲ್ಲಿ BBMP ಅಧಿಕಾರಿಗಳೇ ಬಂದು ನಮಗೆ ಸರ್ವೆಯನ್ನು ಮಾಡಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳು ಇಲ್ಲೇ ವ್ಯಾಪಾರವನ್ನು ಮಾಡಬೇಕು ಅಂತೇಳಿ ಅವ್ರಿಗೆ ಫೋಟೋ ಸಹಿತ ಗೂಗಲ್ ಫೋಟೋಗಳನ್ನು ತೆಗೆದು ಆ ಪ್ಲೇಸಲ್ಲೇ ವ್ಯಾಪಾರವನ್ನು ಮಾಡಬೇಕು ಅಂತೇಳಿ ಸರ್ವೆಯನ್ನು ಮಾಡಿದ್ದಾರೆ. ID ಕಾರ್ಡ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ID ಕಾರ್ಡ್ ಕೊಟ್ಟಿದ್ದಾರೆ ಅಂತೇಳಿ ತೋರಿಸಿದ್ರು ಕೂಡ ಇಲ್ಲ, ನೀವು ಇಲ್ಲಿ ವ್ಯಾಪಾರ ಮಾಡೋಂಗಿಲ್ಲ, ರೋಡ್ ಮೇಲೆ ಮಾಡಬೇಕು, ಗಾಡಿಗಳನ್ನು ತಳ್ಕೊಂಡೋಗಿ ಅಂತೇಳಿ ಹೇಳ್ತಾ ಇದ್ದಾರೆ. ಇವರೇ ಸರ್ವೆ ಮಾಡಿ ಇವರೇ ಈ ರೀತಿ ತೆಗೆಸೋವಂಥದ್ದು ಯಾವ ರೀತಿ ಸರಿ ಅನ್ನೋಂಥದ್ದನ್ನು ನಾವು ಇವತ್ತು ಕೇಳ್ತಾ ಇದ್ದೀವಿ. ಇವತ್ತು BBMP ವಾರ್ಡ್ ನಮಗೆ ಯಾವಾಗ ಸರ್ವೆಯನ್ನು ಮಾಡಿದ್ರು ಅವಾಗ ದಕ್ಷಿಣ ವಲಯ ಅಂತೇಳಿ ಇತ್ತು. ಆದರೆ ಇವಾಗ ನಮ್ಮನ್ನು ಎನ್ಆರ್ ಕಾಲೋನಿನ ಪಶ್ಚಿಮ ವಲಯಕ್ಕೆ ಅಂತ ಹೇಳಿ ಹಾಕಿದೆ. ಇವಾಗ ಅಲ್ಲಿ ಕೇಳಿದ್ರೆ ಇವ್ರನ್ನ ಕೇಳಿ, ಇಲ್ಲಿ ಕೇಳಿದ್ರೆ ಅವ್ರನ್ನ ಕೇಳಿ ಅಂತೇಳಿ ಫೋನ್ಗಳನ್ನೇ ಅಧಿಕಾರಿಗಳು ತೆಗಿತಾ ಇಲ್ಲ. ಇಲ್ಲಿರೋ ವಾರ್ಡ್ ಅಧಿಕಾರಿಗಳಿಗೆ ಸರಿಯಾದಂಥ ಮಾಹಿತಿ ಇಲ್ಲ. ಬೀದಿ ಬದಿ ವ್ಯಾಪಾರಿಗಳಿಗೆ ಸರ್ವೆ ಮಾಡಿರೋಂಥದ್ದು ಇವಾಗ ಬಂದಿರೋಂಥ ಹೊಸ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲ. ಹಾಗಾಗಿ ನಮಗೇನು ಗೊತ್ತಿಲ್ಲ, ನೀವು ತೆಗಿರಿ ಗಾಡಿಯನ್ನು ಅಂತೇಳಿ ಇವತ್ತು ಎಲ್ಲ ಬಡ ವ್ಯಾಪಾರಿಗಳ ಗಾಡಿಗಳನ್ನು ಇವತ್ತು ವ್ಯಾನ್ಗಳಿಗೆ ತುಂಬಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲೂ 2 ಗಾಡಿ ತುಂಬ್ಕೊಂಡೋಗಿದ್ದಾರೆ. ಇನ್ನೊಂದಷ್ಟು ಗಾಡಿಗಳನ್ನು ತುಂಬಲಿಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿದ್ರಿಂದ ತುಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಕೇಳೋದು ಇಷ್ಟೇ, ಇವತ್ತು ನಾವು 30-40 ವರ್ಷದಿಂದ ಎನ್ಆರ್ ಕಾಲೋನಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ವಿ. ಆದರೆ ವ್ಯಾಪಾರ ಮಾಡುವಂಥ ಸಂದರ್ಭದಲ್ಲಿ ಇವತ್ತೇನು 2014ರಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಜೀವನ ಸಂರಕ್ಷಣಾ ಕಾಯ್ದೆ ಏನಾಗಿದೆ, ಆ ಕಾಯ್ದೆಯನ್ನು
ಕಾಯ್ದೆನ ಜಾರಿ ಮಾಡಬೇಕು ಇವರು. ವ್ಯಾಪಾರಿಗಳು ಫುಟ್ಪಾತನ್ನು ತೆರವು ಮಾಡಬೇಕು ಅಂತ ಹೇಳಿದ್ರೆ, ವ್ಯಾಪಾರಿಗಳನ್ನು ಎತ್ತಂಗಡಿ ಮಾಡಿಸ್ಬೇಕು ಅಂದರೆ ಸ್ಟ್ರೀಟ್ ವೆಂಡಿಂಗ್ ಝೋನ್ಗಳನ್ನು ಮಾಡಬೇಕು, ನಮಗೆ ವ್ಯಾಪಾರ ಮಾಡೋಕ್ಕೆ ಸ್ಥಳಾವಕಾಶವನ್ನು ಕೊಡಬೇಕು ಅಂತೇಳಿ ಆ ಕಾಯ್ದೆನಲ್ಲಿ ಇದೆ. ಆ ಕಾಯ್ದೆಯನ್ನು ಗಾಳಿಗೆ ತೂರಿ ಇವತ್ತು ಆ ರೂಲ್ಸನ್ನು ಪಾಲಿಸ್ತೀರಾ? ಸುಮ್ಮನೆ ಬೇಕಾಬಿಟ್ಟು ಒಂದು ಸರ್ವೆಯನ್ನು ಮಾಡೋದು. ಇವರೇ ಕೊಟ್ಟಿರುವಂಥ ID ಕಾರ್ಡ್ ಇಲ್ಲಿದ್ದಾವೆ. ಮೊನ್ನೆ ರೀಸೆಂಟಾಗಿ ಹೋದ ತಿಂಗಳು ಈ ರೀತಿ BBMPಯಿಂದಾನೇ ID ಕಾರ್ಡ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಗಾಡಿಗಳನ್ನು ನಿಲ್ಲಿಸಬಾರ್ದು ಅಂತ ಎತ್ತಂಗಡಿ ಮಾಡಿಸಲಿಕ್ಕೆ ಇವತ್ತು ಹೊಟ್ಟಿದ್ದಾರೆ. ಹಾಗಾಗಿ ಇದನ್ನು ನಾವು ಖಂಡಿಸ್ತೀವಿ. ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ನಮಗೆ ಸ್ಥಳಾವಕಾಶವನ್ನು ಕೊಡ್ತೀರಾ, ನೀವು ಗಾಡಿಗಳನ್ನು ಎತ್ತಿಸುವಂಥದ್ದು ಸರಿಯಾದಂಥದ್ದು ಅಲ್ಲ. ಈ ರೀತಿ ಏನಾದರೂ ಮಾಡಿದ್ರಿ ಅಂದರೆ ನಾವು ಇಡೀ ಬೆಂಗಳೂರಿನಾದ್ಯಂತ ಉಗ್ರ ಹೋರಾಟವನ್ನು ನಾವು ಮಾಡ್ತೀವಿ. ಇದೇ ಜೂನ್ 23ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ BBMP ಅಧಿಕಾರಿಗಳು ಎಚ್ಚೆತ್ಕೊಬೇಕು. ನಮ್ಮ ಬಡವರು ಹೊಟ್ಟೆ ಮೇಲೆ ಹೊಡೆಯುವಂಥದ್ದನ್ನು ನಿಲ್ಲಿಸಬೇಕು, ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡೋದನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ನಾನು ಕೇಳ್ಕೊತೀನಿ.